ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳು, ನನ್ನ ಆತ್ಮೀಯರು ಆದಂಥ ಪ್ರೊಫೆಸರ್ ಕೆ ಭೈರಪ್ಪ ಅವರೇ, ಹೆಸರಾಂತ ತಾರಾಮಣಿಗಳು, ಅದಕ್ಕಿಂತ ಹೆಚ್ಚಾಗಿ ಎಲ್ಲರನ್ನೂ ಧಿಕ್ಕರಿಸಿ ಅಯ್ಯಪ್ಪ ಸ್ವಾಮಿಯವರ ದರ್ಶನ ಪಡೆದು ನಾಡಿನಲ್ಲಿ ಒಂದು ಸಾಂಸ್ಕೃತಿಕ ಸಂಚಲನವನ್ನು ಉಂಟು ಮಾಡಿರುವಂಥ ವಿಧಾನ ಪರಿಷತ್ ಸದಸ್ಯರು ಆದಂಥ ಶ್ರೀಮತಿ ಜಯಮಾಲಾ ಅವರೇ, ಬೆಂಗಳೂರು ಕ್ರೈಸ್ಟ್ ಯೂನಿವರ್ಸಿಟಿ ಇತಿಹಾಸ ವಿಭಾಗದ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಎಸ್ ಪಿ ವಾಗೀಶ್ವರಿ ಅವರೇ, ಕನಕ ತತ್ವಚಿಂತನ ಕೈಂಕರ್ಯದಲ್ಲಿ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಕನಕನನ್ನ ನಾಡಿನಾದ್ಯಂತ ಪ್ರಚುರಪಡಿಸ್ತಾ ಇರುವಂಥ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅವರೇ, ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವರಾದಂಥ ಪಿ ಎಸ್ ಎಡಪಡಿತ್ತಾಯ ಅವರೇ, ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿರುವಂಥ ವಿದ್ಯಾರ್ಥಿ ಮಿತ್ರರೇ ಮತ್ತು ಎಲ್ಲ ಹಿರಿಯರೇ, ಕನಕ ತತ್ವ ಚಿಂತನ ಪ್ರಚಾರೋಪನ್ಯಾಸ ಮಾಲಿಕೆಯನ್ನು ನಾನು ನಿಮ್ಮೆಲ್ಲರ ಜೊತೆ ಸೇರಿ ಅತ್ಯಂತ ಸಂತೋಷದಿಂದ ಆ ಉಪನ್ಯಾಸ ಮಾಲಿಕೆಯನ್ನು ನಿಮ್ಮ ಸಮ್ಮುಖದಲ್ಲಿ ನಾನು ಉದ್ಘಾಟನೆ ಮಾಡಿದ್ದೇನೆ. ಇದರ ಅಂಗವಾಗಿ ಕನಕ ಜಯಂತಿಯ ಅಂಗವಾಗಿ ಸಹ ಈಗ ನಿಮ್ಮ ಮುಂದೆ ಬಾಗಿಲನ್ನು ತೆರೆದು ದೇಗುಲ ಪ್ರವೇಶ ಸಮಕಾಲೀನ ಸಂವಾದ ಎನ್ನುವ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳಲಿದ್ದೇನೆ. ಎಲ್ಲ ಸ್ನೇಹಿತರೆ, ದೇಗುಲ ಪ್ರವೇಶ, ಮಹಿಳೆಯಿಂದ ಅಯ್ಯಪ್ಪ ಸ್ವಾಮಿ ದರ್ಶನ, ವಿಧವೆಯರಿಂದ ಪೂಜಾರಿಕೆ, ಈಗ ಕರಾವಳಿ ಕರ್ನಾಟಕದಲ್ಲಿ ನಡೀತಾ ಇದೆ, ಪೂಜಾರಿಯವರು ಅದನ್ನು ನಡೆಸ್ತಾ ಇದ್ದಾರೆ. ಇತ್ಯಾದಿಗಳನ್ನ ನಾವು ಅಂದರೆ ಸೋಕಾಲ್ಡ್ ಇಂಟೆಲೆಕ್ಚುವಲ್ಸ್, ವೈಚಾರಿಕರು, ನನ್ನನ್ನು ಸೇರಿದ ಹಾಗೆ ಬುದ್ಧಿಜೀವಿಗಳು, ಪ್ರಗತಿಪರರು ಗಂಭೀರವಾಗಿ ಪರಿಗಣಿಸಿಲ್ಲ. ಬದಲಿಗೆ ಇದನ್ನ ಮೂಢನಂಬಿಕೆ ಎಂದು ಮೂಗು ಮುರಿದದ್ದೇ ಹೆಚ್ಚು. ನಾವು ಇದು ಈ ವೈಚಾರಿಕತೆ, ನಾವು ವೈಚಾರಿಕರು ಅಂತ ಕರೆಯುವಾಗ ನಾವು ಆಧುನಿಕ ವೈಚಾರಿಕರು ಅಂತ ನಮ್ಮನ್ನು ನಾವು ಕರ್ಕೊಳ್ಳೋದಿದೆ. ಈ ವೈಚಾರಿಕತೆ ನನಗನ್ನಿಸ್ತಾ ಇದೆ ಈಗ ಒಂದು ಘಟ್ಟವನ್ನು ಮುಟ್ಟಿದೆ, ಒಂದು ಅಂತಿಮ ಘಟ್ಟವನ್ನು ಮುಟ್ಟಿದೆ. ಆ ವೈಚಾರಿಕತೆಯನ್ನ ನಾವೇ ಪ್ರಶ್ನಿಸಿಕೊಳ್ಳಬೇಕಾದಂಥ ಒಂದು ಕಾಲಘಟ್ಟಕ್ಕೆ ನಾವು ಬಂದು ನಿಂತಿದ್ದೇವೆ ಅಂತ ನಮಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಏನೆಲ್ಲ ವೈಚಾರಿಕ ಚಟುವಟಿಕೆಗಳು ನಡೀತಾ ಇದ್ರು ಕೂಡ ನನ್ನ ಪಕ್ಕದಲ್ಲಿ ಕೂತಿದ್ದಂಥ ನನ್ನ ಸ್ನೇಹಿತರು ಹೇಳ್ತಾ ಇದ್ರು,
ಎಲ್ಲ ಎಂಥದ್ದು ಮತೀಯವಾದ, ಜಾತಿವಾದ, ನೀವು ಎಷ್ಟೇ ಚಟುವಟಿಕೆ ಮಾಡಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಇನ್ನೂ ಗಟ್ಟಿ ಆಗ್ತಾ ಇದೆ, ತೀವ್ರಗೊಳ್ತಾ ಇದೆಯಲ್ಲ ಅಂತ ಕೇಳ್ತಾ ಇದ್ದಾರೆ. ನಮ್ಗೆಲ್ಲರನ್ನೂ ಕಾಡುವಂತ ಪ್ರಶ್ನೆ ಅದು. ನಾವು ವೈಚಾರಿಕರಾದಷ್ಟು ಜಾತೀಯತೆ ಆದರೂ ಕಡಿಮೆ ಆಗ್ಬೇಕಲ್ಲ, ಅದು ಎಲ್ಲೂ ಕಾಣಿಸ್ತಾ ಇಲ್ಲ, ಹೆಚ್ಚಾಗ್ತಾ ಇದೆ. ನನಗೆ ಗಂಭೀರವಾಗಿ ಅನ್ನಿಸ್ತಾ ಇರೋಂಥದ್ದು ಏನು ಅಂತ ಹೇಳಿದ್ರೆ, ನಾವು ಕಲಿಸಿದಂತ ನನ್ನನ್ನ ಶಿವರಾಮ್ ಶೆಟ್ಟರು ದಲಿತ ಚಳವಳಿ ಹಿನ್ನೆಲೆಯಲ್ಲಿ ನಾನು ಹೆಚ್ಚಾಗಿ ಪರಿಚಯ ಮಾಡಿದರು. ಬಹಳಷ್ಟು ಜನರು ದಲಿತ ಚಳವಳಿ, ರೈತ ಚಳವಳಿ, ವೈಚಾರಿಕ ಚಳವಳಿಗಳಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರು ಇಲ್ಲಿದ್ದಾರೆ. ನಮ್ಗೆಲ್ರಿಗೂ ಅನ್ನಿಸ್ತಾ ಇದೆ, ಈಗ ನಾವು ಕನಸಿದಂತ ಚಳವಳಿಗಳೆಲ್ಲ ಇವತ್ತು ಮುರಿದು ಬಿದ್ದಿದ್ದಾರೆ ನಮ್ಮ ಕಣ್ಣೆದುರುಗಡೆ. ಇದಕ್ಕೆ ಕಾರಣ ಏನು ಅಂತ ನಿಧಾನಕ್ಕೆ ಗಂಭೀರವಾಗಿ ಯೋಚಿಸ್ತಾ ಇದ್ರೆ ನನಗೆ ಒಳ್ಳೆಯಂಥದ್ದು ಏನು ಅಂತ ಹೇಳಿದ್ರೆ, ಈ ಧರ್ಮ, ಸಂಸ್ಕೃತಿ, ಆಧ್ಯಾತ್ಮಿಕತೆಗಳನ್ನ ನಾವು ಗಂಭೀರವಾಗಿ ಪರಿಗಣಿಸದೇ ಇದ್ದದ್ದೇ ಇದಕ್ಕೆಲ್ಲ ಮೂಲ ಕಾರಣ ಅಂತ ನನಗನ್ನಿಸ್ತಾ ಇದೆ. ಇದರ ಜೊತೆಗೆ ನಮ್ಮ ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕ, ವೈಯಕ್ತಿಕ ಬದುಕು ಕೂಡ ಅಧಪತನಗೊಳ್ತಾ ಇದೆ. ಯಾರೂ ನೆಮ್ಮದಿಯಾಗಿದೆ. ಒಂದು ರೀತಿಯ ಸುಖದ ಬೆನ್ನೇರಿದ ನಾಗರಿಕತೆಯ ಮೇಲೆ ನಾವೆಲ್ಲ ಕೂತು ಚಲಿಸ್ತಾ ಇದ್ದೇವೆ. ನಾವು ಎಲ್ಲಿಗೆ ತಲುಪ್ತೀವೋ ಗೊತ್ತಿಲ್ಲ, ಯಾರೂ ನೆಮ್ಮದಿಯಾಗಿಲ್ಲ. ಇಂಥ ಸ್ಥಿತಿಯಲ್ಲಿ ನಾವಿದ್ದೇವೆ. ನಾನು ವೈಚಾರಿಕತೆಯ ಬಗ್ಗೆ ಮಾತಾಡ್ತಾ, ನಾವೆಲ್ಲ ವೈಚಾರಿಕರು ಅಂತ ಹೇಳಿದ್ರೆ, ವೈಚಾರಿಕತೆಯಲ್ಲಿ ನಾವೆಲ್ಲ ಆಧುನಿಕ ವೈಚಾರಿಕರು ಅಂತ ನಾವು ಕರೆದ್ರೆ, ಇದನ್ನ ಪಶ್ಚಿಮದ ಐರೋಪ್ಯ ವೈಚಾರಿಕತೆ ಅಂತ ಕೂಡ ನಾವು ಅದನ್ನು ಕರೀಬಹುದು. ಇನ್ನೊಂದು ಆಧ್ಯಾತ್ಮಿಕ ವೈಚಾರಿಕತೆ ಅಂತ ಕೂಡ ಇದೆ, ಧಾರ್ಮಿಕ ವೈಚಾರಿಕತೆ ಅಂತ ಇದೆ, ಸಾಂಸ್ಕೃತಿಕ ವೈಚಾರಿಕತೆ ಅಂತ ಕೂಡ ಇದೆ. ಈ ಆಧ್ಯಾತ್ಮಿಕ ವೈಚಾರಿಕತೆ, ಧಾರ್ಮಿಕ ವೈಚಾರಿಕತೆ, ಸಾಂಸ್ಕೃತಿಕ ವೈಚಾರಿಕತೆಯನ್ನ ಕಟ್ಟಿಕೊಟ್ಟಂಥದ್ದು ಭಾರತ. ಅಂತ ಆಧ್ಯಾತ್ಮಿಕ ವೈಚಾರಿಕತೆಯ ಕಡೆಗೆ ನಾವು ಗಂಭೀರವಾಗಿ ಅದನ್ನು ಪರಿಗಣಿಸದೇ ಇದ್ದದ್ದೇ ನಮ್ಮೆಲ್ಲ ಸಾರ್ವಜನಿಕ ಬದುಕಿನ ಅಧಪತನಕ್ಕೆ ಕಾರಣ ಅಂತ ನನಗೆ ಅನಿಸ್ಲಿಕ್ಕೆ ಶುರುವಾಯಿತು. ಅಂಬೇಡ್ಕರ್ ಅವರು ಆರಂಭದಲ್ಲಿ ದೇಗುಲ ಪ್ರವೇಶ, ಕೆರೆಯ ನೀರನ್ನ ಮುಟ್ಟುವ, ಚೌಡಾರ ಕೆರೆಯ ನೀರನ್ನ ತೆಗೆಯುವಂತ ಕೆಲಸ, ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದನ್ನ ನಾವು ತಿಳಿದಿದ್ದೇವೆ. ಆದರೆ ನಂತರ ಆರಂಭದಲ್ಲಿ ಅಂಬೇಡ್ಕರ್ ಅವರು ಆ ಥರ ಧೋರಣೆಯಲ್ಲಿ ಇದ್ದವರು, ನಂತರ ಆ ಧೋರಣೆಯನ್ನು ಕೈ ಬಿಟ್ಟಿದ್ದನ್ನು ನಾವು ನೋಡ್ತೇವೆ. ನನಗನ್ಸುತ್ತೆ ಅಂಬೇಡ್ಕರ್ ಅವರು ಆ ಧೋರಣೆಯಿಂದ ಇಂಜರಿ ಬಾರ್ದಿತ್ತೇನೋ ಅಂತ ಅನ್ಸುತ್ತೆ. ಅಕಸ್ಮಾತ್ ಅಂಬೇಡ್ಕರ್ ಅದೇ ದಾರಿಯಲ್ಲಿ ಮುನ್ನಡೆದು, ಆ ಸಾಂಸ್ಕೃತಿಕ ದಾರಿಯಲ್ಲಿ ಮುನ್ನಡೆದು ಒಂದು ತಾರ್ಕಿಕತೆಗೆ ಅದನ್ನು ಕೊಂಡೊಯ್ದಿದ್ದರೆ ಈಗ ಇಡೀ ಭಾರತ ವಿಭಿನ್ನವಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಅಂಬೇಡ್ಕರ್ ಮತ್ತು ಗಾಂಧಿಯನ್ನ ಕೂಡಿಸುವ ಬಹಳ ದೊಡ್ಡ ಚರ್ಚೆ ಕರ್ನಾಟಕದಲ್ಲಿ ನಡೆದಿದೆ. ನಿಜವಾಗಿ ಅಂಬೇಡ್ಕರ್ ಈ ದಾರಿಯಲ್ಲಿ ನಡೆದಿದ್ರೆ ಅಂಬೇಡ್ಕರ್ ಮತ್ತು ಗಾಂಧಿ ನಿಜವಾದ ಅರ್ಥದಲ್ಲಿ ಒಗ್ಗೂಡ್ತಾ ಇದ್ದರೇನೋ ಅಂತ ನನಗನ್ಸುತ್ತೆ. ಇನ್ನೂ ಸ್ವಲ್ಪ ಆಳವಾಗಿ ಗಂಭೀರವಾಗಿ ಯೋಚಿಸಿದ್ರೆ ನನಗೆ ಒಳ್ಳೆಯಂಥದ್ದು ಏನು ಅಂತ ಹೇಳಿದ್ರೆ, ಇದು ಅಂಬೇಡ್ಕರ್ನಿಂದ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಂಬೇಡ್ಕರ್ ಕೂಡ ಮೂಲಭೂತವಾಗಿ ಪಶ್ಚಿಮದ ವೈಚಾರಿಕತೆಯವರೇ ಆಗಿದೆ. ಆ ಕಾರಣಕ್ಕೆ ಅದನ್ನು ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗಲಿಲ್ವೇನು ಅಂತ ಅನಿಸುತ್ತೆ. ಇನ್ನೊಂದು ನಾವು ಗಮನಿಸಲೇಬೇಕಾದಂಥ ವಿಚಾರ ಏನು ಅಂತ ಹೇಳಿದ್ರೆ, ಪಶ್ಚಿಮದ ವೈಚಾರಿಕತೆ ಮತ್ತು
ಜಾತಿವಾದಿ ಮತೀಯವಾದಿ ವೈಚಾರಿಕತೆಗಳ ನಡುವೆ ಅಂತ ತುಂಬ ವ್ಯತ್ಯಾಸ ಏನೂ ಇಲ್ಲ. ಏನು ಅಂಥ ವ್ಯತ್ಯಾಸವನ್ನು ನಾವು ಏನು ಕಾಣಲಿಕ್ಕೆ ಸಾಧ್ಯವೇ? ಅವೆರಡು ಈಗ ನೋಡಿ, ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದಾರೆ. ಪಶ್ಚಿಮದ ಯಾವ ಧೋರಣೆಯ ಬಗ್ಗೆಯೂ ಅವರಿಗೆ ಭಿನ್ನಾಭಿಪ್ರಾಯ ಇದೆ. ಯಾವ ಧೋರಣೆಯ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಎಷ್ಟು ಹೊಂದಾಣಿಕೆಯಿಂದ ಅವರು ಅಮೆರಿಕಕ್ಕೆ ಅವ್ರನ್ನ ಸೇರಿಸ್ತಾರೋ ಇಲ್ವೋ ಅಂತ ಇತ್ತು. ಪ್ರಧಾನಮಂತ್ರಿ ಆದ ಮೇಲೆ ಅವರೇ ಅವರನ್ನು ಆಹ್ವಾನಿಸಿ ಎಷ್ಟು ಅನ್ಯೋನ್ಯವಾಗಿದೆ ಅಂದ್ರೆ, ಪಶ್ಚಿಮದ ವೈಚಾರಿಕತೆ ಜಾತಿವಾದಿ ಮತೀಯವಾದಿ ವೈಚಾರಿಕತೆಯ ನಡುವೆ ತುಂಬ ಆಳವಾದ ವ್ಯತ್ಯಾಸ ಖಂಡಿತ ಇಲ್ಲ. ಅದೆರಡು ಒಂದೇ ಅನ್ನುವ ರೀತಿಯಲ್ಲಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನನಗೆ ಈಗ ನಡೀತಾ ಇರುವಂತಹ ಈ ಕಾರ್ಯಕ್ರಮದ ಮೂಲಕ ಕನಕ ತತ್ವ ಚಿಂತನೆ ಈ ದಿಶೆಯಲ್ಲಿ ನನಗೆ ಹೊಸ ಬೆಳಕಿನ ಕಿಂಡಿ ಅಂತಾನೆ ನನಗೆ ಕಾಣಿಸ್ತಾ ಇದೆ. ನಮ್ಮೆಲ್ಲ ಪ್ರಗತಿಪರರು, ವೈಚಾರಿಕರು, ಚಳುವಳಿಗಾರರಿಗೆ ಇದು ಒಂದು ರೀತಿಯಲ್ಲಿ ಕನಕ ತತ್ವ ಚಿಂತನೆ ಹೊಸ ಬೆಳಕಿನ ಕಿಂಡಿ ಆಗುತ್ತೋ, ಆಗಬೇಕು ಅನ್ನುವಂಥ ಆಶಯ ನನ್ನದು. ಆ ಸಾಧ್ಯತೆ ಅದಕ್ಕೆ ಹೆಚ್ಚಾಗಿದೆ ಅಂತ ನಾನು ಭಾವಿಸಿದ್ದೆ. ಈಗ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡೋದಾದ್ರೆ, ದೇಗುಲ ಪ್ರವೇಶ, ನನಗನ್ಸುತ್ತೆ ದೇಗುಲ ಪ್ರವೇಶ ಯಾಕೆ ಇಷ್ಟು ದೊಡ್ಡ ವಿಷಯ ಆಗಿದೆ? ಒಂದು ದೇಗುಲ, ಒಂದು ಪ್ರವೇಶ, ಅದು ದೊಡ್ಡ ವಿಷಯ ಯಾಕಾಗುತ್ತೆ? ಯಾಕಾಗುತ್ತೆ ಅಂತ ಹೇಳಿದ್ರೆ, ಆ ದೇಗುಲ ಮತ್ತು ಪ್ರವೇಶದ ಚರ್ಚೆಯನ್ನು ನಡೆಸುವಂತಹ ನಾಡಿನಲ್ಲಿ ನಾಡು ಒಂದು ಸಾಂಸ್ಕೃತಿಕ ಧಾರ್ಮಿಕ ಅಧಃಪತನಕ್ಕೆ ಈಡಾಗಿದೆ ಅಂತ ಅರ್ಥ. ಅದು ಆರೋಗ್ಯಪೂರ್ಣವಾಗಿಲ್ಲ ಆ ನಾಡಿನ ಸಂಸ್ಕೃತಿ ಧಾರ್ಮಿಕತೆ ಅಂತಾನೆ. ಇಲ್ಲದೆ ಇದ್ರೆ ದೇಗುಲ ಪ್ರವೇಶ ಯಾಕೆ ಇಷ್ಟು ದೊಡ್ಡ ವಿಷಯ? ಶಿವರಾಮ್ ಶೆಟ್ಟರು ಯಾಕೆ ಇಷ್ಟು ಕಷ್ಟಪಟ್ಟು ಅದನ್ನು ಆಯೋಜನೆ ಮಾಡೋದು? ಇದು ನಿಜಕ್ಕೂ ಅಧಃಪತನದ ಸಂಕೇತ ಅಂತಾನೆ ನನಗನ್ಸ. ಯಾಕೆ ಅಂತ ಹೇಳಿದ್ರೆ, ದೇಗುಲ ಅಂತ ಹೇಳಿದ್ರೆ ದೇವರ ಜಾಗ ಅಂದ್ರೆ ದೇವರು ಸತ್ಯ ಧರ್ಮ ನ್ಯಾಯಗಳ ಸಂಕೇತ ಅಲ್ವಾ? ಈಗಿರುವಾಗ ದೇಗುಲದ ಬಾಗಿಲು ಕೆಲವರಿಗೆ ಮಾತ್ರ ತೆರೆದುಕೊಳ್ಳುತ್ತೆ, ಕೆಲವರಿಗೆ ಮುಚ್ಚಿಕೊಳ್ಳುತ್ತೆ ಅಂತ ಅಂದ್ರೆ, ಆ ದೇಗುಲ ಅದು ಮೊದಲನೇದಾಗಿ ದೇಗುಲವೇ ಅಲ್ಲ, ಅಲ್ಲಿ ದೇವರಿಲ್ಲ ಅಂತ ಅರ್ಥ, ಧರ್ಮವಿಲ್ಲ ಅಂತ ಅರ್ಥ, ನ್ಯಾಯವಿಲ್ಲ ಅಂತಾನೆ ಅರ್ಥ. ಹಾಗಾಗಿ ಅದು ಒಂದು ಧಾರ್ಮಿಕ ಅಧಃಪತನದ ಸಂಕೇತ ಅಂತಾನೆ ನನಗೆ ಅನ್ನಿಸ್ತಾ ಇದೆ. ಆದರೆ ನಾವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದರೆ, ಹೀಗೆ ಕೆಲವರಿಗೆ ಮಾತ್ರ ತೆರೆದುಕೊಳ್ಳುವ, ಕೆಲವರಿಗೆ ಮುಚ್ಚಿಕೊಳ್ಳುವ ದೇಗುಲ ಸಂಸ್ಕೃತಿ ನಿಜಕ್ಕೂ ಭಾರತೀಯ ಸಂಸ್ಕೃತಿ ಅಲ್ಲ, ಭಾರತೀಯ ಧಾರ್ಮಿಕತೆ ಕೂಡ ಅಲ್ಲ. ನನಗನ್ಸುತ್ತೆ ಇದು ಅನ್ಯ ಸಂಸ್ಕೃತಿ, ಹೊರಗಿನ ಸಂಸ್ಕೃತಿ ಅಂತ ನನಗನ್ಸುತ್ತೆ. ಅದೇ ರೀತಿ ನೀವು ಜಾತೀಯತೆ ಕೂಡ ಭಾರತೀಯ ಸಂಸ್ಕೃತಿ ಅಲ್ಲ ಅಂತಾನೆ ನನಗನ್ಸುತ್ತೆ. ಅದು ಕೂಡ ಹೊರಗಿನದೇನೆ, ಅನ್ಯ ಸಂಸ್ಕೃತಿ ಅದು. ನಾವು ಇದು ಬಹಳ ವಾಗ್ವಾದಕ್ಕೆ ಈಡಾಗುವಂತ ವಿಷಯ ಆದರೂ ಕೂಡ ಹೇಳ್ತೇನೆ, ಇದು ಅನ್ಯ ಸಂಸ್ಕೃತಿ, ಇಲ್ಲಿ ಇದಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು 5,000 ವರ್ಷಗಳ ಹಿಂದಕ್ಕೆ ನಿಮ್ಮ ಮನಸ್ಸನ್ನು ಕೊಂಡೊಯ್ದ್ರೆ ಅವಾಗ ಅಲ್ಲಿ ಈ ಬಾಗಿಲನ್ನ ಕೆಲವರಿಗೆ ಮುಚ್ಚುವ, ಕೆಲವರಿಗೆ ತೆರೆಯುವಂತಹ ಸಂಸ್ಕೃತಿ ಅವಾಗ ಇರಲಿಲ್ವಲ್ಲ, ಜಾತೀಯತೆ ಕೂಡ ಇರಲಿಲ್ವಲ್ಲ, ಎಲ್ಲಿತ್ತು? ಹಾಗಾದ್ರೆ ಇದು ಅನ್ಯ ಅಲ್ವಾ?
ನೀವು ಸುಮ್ಮನೆ ಒಂದು ಗಮನಿಸಿ, ನಾವು ಹಿಂದೆ ವಿದ್ಯಾರ್ಥಿಗಳಾಗಿದ್ದಾಗ ಕೆಲವರು ಹಾಡನ್ನ ಹಾಡ್ತಾ ಇದ್ದೆ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯ ಶಿವನ, ದೇಗುಲದಿ ಕೂಡಿದನು ವೈದಿಕನು ಅವ. ಯಾಡು ಬಹಳ ಅದ್ಭುತವಾದ ಹಾಡು. ಅದನ್ನ ಹಿಂದೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬಹಳ ಜನ ಹಾಡ್ತಾ ಇದ್ರು. ಈಗ ವಿದ್ಯಾರ್ಥಿಗಳು ಅದನ್ನು ಕೇಳಿ ಕೂಡ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಒಂದು ದೇಗುಲ ಬರುತ್ತೆ, ಆ ದೇಗುಲದೊಳಗೆ ವೈದಿಕ ಆ ದೇವನನ್ನ ಕೂಡ ಹಾಕ್ತಾನೆ ಅನ್ನೋದು ಬರುತ್ತೆ. ಆ ಕಾರಣಕ್ಕೂ ಏನು ಅದು ಈಗ ಪ್ರಚಲಿತದಲ್ಲಿ ಉಳಿದಿಲ್ಲ. ಹಾಗಾದ್ರೆ ಭಾರತೀಯ ಸಂಸ್ಕೃತಿ ಅಂದ್ರೆ ಏನು ಅಂತ ನೀವು ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಪ್ರಶ್ನೆಗಳು ಹುಟ್ಟಿರ್ಬೇಕು. ನನಗನ್ಸುತ್ತೆ ಭಾರತೀಯತೆ ಸುಮಾರು ಭಾರತೀಯತೆ ಸಮಾನತೆ, ಏಕತೆ, ಸೌಹಾರ್ದತೆಯನ್ನು ಎತ್ತಿ ಹಿಡಿಯುವಂತ ಭಾರತೀಯ, ಸತ್ಯ, ಧರ್ಮ, ನ್ಯಾಯವನ್ನು ಎತ್ತಿ ಹಿಡಿಯುವಂತ ಭಾರತೀಯತೆ. ಈ ಸಂಸ್ಕೃತಿಯಲ್ಲಿ, ಧರ್ಮದಲ್ಲಿ ಶುದ್ಧ ಅಶುದ್ಧ ಅನ್ನುವುದು ಇಲ್ಲ. ಶುದ್ಧ ಅಶುದ್ಧ ಇದೆ ಅಂತ ಹೇಳ್ತಾ ಇದ್ದಾಗ ಅಲ್ಲಿ ಜಾತಿ ಬರುತ್ತೆ. ಅಶುದ್ಧವಾದವನು ಕೀಳು, ಶುದ್ಧವಾದವನು ಮೇಲು. ಆ ಕಾರಣಕ್ಕೋಸ್ಕರನೇ ನಿಜವಾದ ಭಾರತೀಯತೆಯಲ್ಲಿ ಶುದ್ಧ ಅಶುದ್ಧ ಅನ್ನುವ ವ್ಯತ್ಯಾಸ ಇಲ್ಲ. ಮತ್ತೆ ಒಳಗೆ ಹೊರಗೆ ಅನ್ನುವ ಪ್ರತ್ಯೇಕಗಳು ಕೂಡ ಇಲ್ಲ. ಘನ ಮನ ಅನ್ನುವಂಥ ಪ್ರತ್ಯೇಕಗಳು ಕೂಡ ಇಲ್ಲ. ಶೂನ್ಯ ಅಲ್ಲವ ಪ್ರಭು ದೇವರು ಘನದೊಳಗೆ ಮನ, ಮನದೊಳಗೆ ಘನ ಅಂತ ಹೇಳ್ತಾರೆ. ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದೆಲ್ಲ ಹೊರಗಡೆ ಇದೆ. ಹೊರಗಡೆ ಇರೋದೆಲ್ಲವೂ ನನ್ನ ಮನಸ್ಸಿನೊಳಗಡೆನೇ ಇದೆ. ಹಾಗಾಗಿ ಹೊರಗೆ ಎನ್ನುವಂಥದ್ದು, ಒಳಗೆ ಎನ್ನುವಂಥದ್ದು ವ್ಯತ್ಯಾಸವೇ ಇಲ್ಲ ಅನ್ನುವಂಥದ್ದು ನಿಜವಾದ ಭಾರತೀಯತೆ. ಅಲ್ಲಿ ಜಾತೀಯತೆ ಸುಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವರಿಗೆ ಬಾಗಲನ್ನ ಮುಚ್ಚಿ ಕೆಲವರಿಗೆ ಬಾಗಲನ್ನ ತೆರೆಯುವ ಸಂಸ್ಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ನಮ್ಮ ಭಾರತದ ಮೌಖಿಕ ಸಂಸ್ಕೃತಿ. ಅದನ್ನು ಮೌಖಿಕ ಭಾರತ ಅಂತ ಕರೆದ್ರು ಕೂಡ ತಪ್ಪಲ್ಲ. ಅದು ಅನಕ್ಷರ ಭಾರತ, ಅಕ್ಷರದ ಹಂಗಿಲ್ಲದಂತ ಅನಕ್ಷರ ಭಾರತ, ಮೌಖಿಕ ಭಾರತ, ಜನಪದ ಭಾರತ. ಅದು ಆದಿವಾಸಿ ಭಾರತ. ಆದಿವಾಸಿಗಳು ಇವತ್ತು ಕೂಡ ಭಾರತದಲ್ಲಿ ಸಂಖ್ಯೆಯಲ್ಲಿ 10 ಕೋಟಿಯಷ್ಟು ಜನರು ಇವತ್ತು ಬದುಕ್ತಾ ಇದ್ದಾರೆ. ಅವರ ಜೀವನ ಕ್ರಮ ಎಂಥದ್ದು? ಭೂಮಿಯ ಮೇಲೆ ಇರುವ ಯಾವ ವಸ್ತುವಿನ ಮೇಲೂ ಮಾಲೀಕತ್ವವನ್ನ ಕೇಳದೇ ಇರೋಂಥ, ಯಾವ ವಸ್ತುವನ್ನು ಸಂಗ್ರಹಿಸಿ ಇಡದೇ ಇರೋಂಥದ್ದು, ಪೂರ್ವಿಕರನ್ನ ಪೂಜಿಸುವಂಥದ್ದು, ಇರುವುದನ್ನ ಹಂಚಿ ತಿನ್ನುವಂಥದ್ದು. ಇದಕ್ಕಿಂತ ಬಹಳ ದೊಡ್ಡ ಸಂಸ್ಕೃತಿ ಇನ್ಯಾವುದಿದೆ. ಇವತ್ತು ಅಸ್ತಿತ್ವದಲ್ಲಿದೆ ಇಡೀ ಭಾರತದಲ್ಲಿ. 10 ಕೋಟಿ ಜನರು ಅದನ್ನು ಬದುಕ್ತಾ ಇದ್ದಾರೆ. ಬೆಟ್ಟ ಗುಡ್ಡಗಳಲ್ಲಿ, ಕಾಡುಗಳಲ್ಲಿ ನಿರಮ್ಮಳವಾಗಿ ಬದುಕ್ತಾ ಇದ್ದಾರೆ. ಅವ್ರನ್ನ ಅಭಿವೃದ್ಧಿಪಡಿಸಬೇಕು ಅಂತ ಸರ್ಕಾರ ಸರ್ಕಸ್ ಮಾಡುತ್ತಾ ಇದೆ. ಅದು ಅಭಿವೃದ್ಧಿಯೇ ಅಲ್ಲ ಅಂತ ಅವರು ತಿಳಿದಿದ್ದಾರೆ. ಅದು ಒಂದು ಹೆಜ್ಜೆ ಕೂಡ ಮುನ್ನಡೀತಾ ಇದೆ. ಇದೇ ಭಾರತೀಯತೆಯನ್ನ ಗಾಂಧಿ ಕೂಡ ಎತ್ತಿ ಹಿಡಿದರು. ಮತ್ತೆ ಇದೇ ಭಾರತೀಯತೆಯನ್ನ ಪರಮಹಂಸರು ಎತ್ತಿ ಹಿಡಿದಂಥದ್ದು. ಮತ್ತೆ ಇದೇ ಭಾರತೀಯತೆಯನ್ನ ಕುವೆಂಪು ಅವರ ಕೃತಿಗಳಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ ಅಂತ ಹೇಳೋದರ ಮೂಲಕ ಇದೇ ತಾತ್ವಿಕತೆಯನ್ನ ಕುವೆಂಪು ಅವರು ಕೂಡ ಮಂಡಿಸಿದರು. 5000 ವರ್ಷಗಳ ಹಿಂದೆ
ಬಾಗಿಲನ್ನು ಮುಚ್ಚುವ ಸಂಸ್ಕೃತಿನೂ ಇರಲಿಲ್ಲ, ತೆರೆಯುವ ಸಂಸ್ಕೃತಿ ಕೂಡ ಇರಲಿಲ್ಲ, ಜಾತೀಯತೆ ಕೂಡ ಇರಲಿಲ್ಲ ಅಂದಾಗ ಪ್ರೊಫೆಸರ್ ಕೆ.ಜಿ. ನಾಗರಾಜಪ್ಪನವರು ಗುಪ್ತ ಸಮಾಜದ ಬಗ್ಗೆ ಒಂದು ಅದ್ಭುತ ಲೇಖನವನ್ನು, ಅದ್ಭುತವಾದ ಲೇಖನ. ಅದು ನಮ್ಮ ಭಾರತದಲ್ಲಿ ಹೇಗೆ ಜಾತಿ ಮತವನ್ನ ವರ್ಗವನ್ನು ಮೀರಿದಂಥ ವಿಶಿಷ್ಟವಾದಂಥ ಸಾಮುದಾಯಿಕವಾದಂಥ ಗುಪ್ತ ಸಮಾಜ ಪದ್ಧತಿ ಇತ್ತು ಅಂತ ಹೇಳ್ತಾರೆ. ಅದನ್ನ ಪಂಚಮಕಾರಗಳ ಸಂಸ್ಕೃತಿ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಹೆಣ್ಣು ಗಂಡಿನ ಸಮಾನತೆ ಬಹಳ ಪ್ರಧಾನವಾಗಿರುವಂಥದ್ದು ಅದರಲ್ಲಿ. ಮತ್ತೆ ಲೈಂಗಿಕತೆಯ ಮೂಲಕವೇ ಲೈಂಗಿಕತೆಯನ್ನ ಗೆಲ್ಲುವ ಹಠಯೋಗ. ಅದು ಲೈಂಗಿಕತೆ ಮುಖ್ಯವಾದದ್ದಲ್ಲ, ಕಾಮದಿಂದಲೇ ಕಾಮವನ್ನು ಗೆಲ್ಲುವ ಹಠಯೋಗ. ಮೃಗೀಯ ತೃಷಿಯ ತೃಪ್ತಿಯ ಕಡು ವಿರೋಧಿ ಯೋಗ. ನನಗನ್ಸುತ್ತೆ ಒಂದು ಪಕ್ಷ ಈ ಆಚರಣೆ ಇವತ್ತು ಒಂದು ಅವೈದಿಕ ಭಾರತ, ಮೌಖಿಕ ಭಾರತ, ಜನಪದ ಭಾರತದಲ್ಲಿ ಇವತ್ತು ಕೂಡ ವ್ಯಾಪಕವಾಗಿದೆ. ಕರಾವಳಿ ಕರ್ನಾಟಕದಲ್ಲಂತೂ ಗುರು ಪರಂಪರೆ ಎಲ್ಲೆಲ್ಲಿದೆಯೋ ಅಲ್ಲಿ ವ್ಯಾಪಕವಾಗಿದೆ. ಆ ಬಗ್ಗೆ ನಾವು ದೃಷ್ಟಿ ಹರಿಸಿದ್ರೆ, ಅದನ್ನ ನಾವು ಗಂಭೀರವಾಗಿ ಪರಿಗಣಿಸಿದ್ರೆ, ಇವತ್ತು ಅತ್ಯಾಚಾರಗಳ ಬಗ್ಗೆ ಬಹಳ ಮಾತಾಡ್ತೀವಿ, ಭಯ ಬೀಳ್ತಾ ಇದ್ದೇವೆ. ಯಾವ ಸಮಯದಲ್ಲಿ ಏನಾಗುತ್ತೋ, ನಮ್ಮ ಹೆಣ್ಣು ಮಕ್ಕಳಿಗೆ ಏನಾಗುತ್ತೋ, ಇವತ್ತು ಅದು ಕೂಡ ಚರ್ಚೆ ಆಗ್ತಾ ಇದೆ. ಆ ಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ. ಇದು ಇಷ್ಟು ವ್ಯಾಪಕವಾಗಿದೆ ಅಂತ ಹೇಳಿದ್ರೆ, ಇದು ಆದಿವಾಸಿ ಸಮುದಾಯದಿಂದ ಹಾಗೇ ಮುಂದುವರೆದಂತ ಒಂದು ಅದ್ಭುತವಾದಂಥ ಆಚರಣೆ. ಇಡೀ ಭಾರತವನ್ನ ಒಂದೇ ಇಡಿಯಲ್ಲಿ ಕಟ್ಟಿಕೊಟ್ಟಿರುವಂತ ಏಕತೆ, ಸಮಾನತೆ, ಸೌಹಾರ್ದತೆಯ ತತ್ವಗಳನ್ನ ಕಟ್ಟಿಕೊಟ್ಟಿರುವಂತ ಒಂದು ಆಚರಣೆ. ಇದರ ಬಗ್ಗೆ ನಮಗೆ ಒಂದು ಸಣ್ಣ ದೃಷ್ಟಿ ಕೂಡ ಆ ಕಡೆಗೆ ನಮಗೆ ಇಲ್ಲವಲ್ಲ ಅನ್ನುವಂಥದ್ದೇ ನನ್ನ ವ್ಯಥೆ. ಸ್ನೇಹಿತರೆ, ಇಂಥ ವೈದಿಕ ಭಾರತ, ಅವೈದಿಕ ಭಾರತ, ನಾವು ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ನಾವು ಇಬ್ಬಾಗ ಆಗಿದೆ. ಇಂಥ ಕೆಲವರಿಗೆ ಬಾಗಲನ್ನು ತೆರೆದು ಕೆಲವರಿಗೆ ಬಾಗಲನ್ನು ಮುಚ್ಚುವ ಅಸಮಾನತೆಯ ನಯ ಎತ್ತಿ ಹಿಡಿಯುವ ಸಂಸ್ಕೃತಿಯ ವಿರುದ್ಧ ಕಳೆದ 5,000 ವರ್ಷಗಳಿಂದ ಸತತವಾದಂಥ ಪ್ರತಿರೋಧಗಳು ಎದುರಾಗ್ತಾ ಇದೆ. ಆ ದಿಶೆಯಲ್ಲಿ ಕನಕದಾಸರದೊಂದು ಬಹಳ ದೊಡ್ಡ ಸೌಮ್ಯ ಪ್ರತಿರೋಧ. ನಮ್ಮ ತೋಳ್ಪಾಡಿಯವರು ಅವರ ಲೇಖನದಲ್ಲಿ ಅದ್ಭುತವಾಗಿ ಬರೆದಿದ್ದಾರೆ. ಅದೊಂದು ಸೌಮ್ಯ ಪ್ರತಿವಾದ, ಆದರೆ ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರತಿರೋಧ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಅವರು ಕೇವಲ ವೈಚಾರಿಕರಲ್ಲ, ಆಧ್ಯಾತ್ಮಿಕ ವೈಚಾರಿಕರು, ಧಾರ್ಮಿಕ ವೈಚಾರಿಕರು, ಸಾಂಸ್ಕೃತಿಕ ವೈಚಾರಿಕರಾಗಿದ್ದರು. ಯಾರು? ಕನಕದಾಸರು. ಆ ಕಾರಣಕ್ಕೋಸ್ಕರನೇ ಅದು ಅವರ ಪ್ರತಿರೋಧ ಹೆಚ್ಚು ಪರಿಣಾಮಕಾರಿಯಾಗಿತ್ತು ಅಂತಾನೆ ನನಗನ್ನಿಸ್ತಾ ಇದೆ. ಈ ದೃಷ್ಟಿಯಿಂದ ಕನಕದಾಸರು ಈ ವೈದಿಕ ಅವೈದಿಕ ಸಾಂಸ್ಕೃತಿಕ ಸಂಘರ್ಷಗಳಲ್ಲಿ ಅವೈದಿಕ ಭಾರತದ ಬಹುದೊಡ್ಡ ಸಾಂಸ್ಕೃತಿಕ ರಾಯಭಾರಿಯಾಗಿ ಕನಕದಾಸರು ನನಗೆ ಕಂಡು ಬರ್ತಾರೆ. ಮತ್ತೆ ಇನ್ನೊಂದು, ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದ ಕನಕನ ಕಿಂಡಿ ಎಷ್ಟು ನಮ್ಮ ಇಡೀ ಭಾರತದ ಸಾಂಸ್ಕೃತಿಕ ಧಾರ್ಮಿಕ ಅಧಪತನದ ಪ್ರತೀಕವಾಗಿರೋ ರೀತಿಯಲ್ಲೇ
ನಾನು ಮೊದಲೇ ಹೇಳಿದಂತ ಅವೈದಿಕ ಭಾರತದ ನೈತಿಕ ಸಾಮರ್ಥ್ಯದ ಮಹಾಪ್ರತೀಕದಂತೆ ಕೂಡ ಅದು ಕಾಣ್ಬರುತ್ತೆ. ಮಹಾಪ್ರತೀಕ ಯಾಕೆ ಅಂತ ಹೇಳಿದ್ರೆ, ಕೃಷ್ಣ, ಶ್ರೀಕೃಷ್ಣ ಒಂದು ದಿಕ್ಕಿನಲ್ಲಿ ನಿಂತಿದ್ದಾನೆ, ಕಲ್ಲಿನ ಕೃಷ್ಣ. ಅಂತ ಕಲ್ಲಿನ ಕೃಷ್ಣನ ದರ್ಶನ ಕೂಡ ಕನಕನಿಗೆ ಆಗೋದಿಲ್ಲ. ಆದರೆ ಆ ಕೃಷ್ಣನನ್ನೇ ಇವನ ದಿಕ್ಕಿಗೆ ತಿರುಗಿಸಿಕೊಳ್ಳಬಲ್ಲ ನೈತಿಕ ಸಾಮರ್ಥ್ಯ, ಸಾಂಸ್ಕೃತಿಕ ಸಾಮರ್ಥ್ಯ, ಧಾರ್ಮಿಕ ಸಾಮರ್ಥ್ಯ ಇದ್ದದ್ದು ಈ ಕನಕದಾಸರಿಗೆ. ಅದು ಈ ಅವೈದಿಕ ಭಾರತದ ಸಂಸ್ಕೃತಿಯ ನೈತಿಕ ಸಾಮರ್ಥ್ಯದ ಮಹಾಪ್ರತೀಕ ಅಂತಾನೆ ನನಗೆ ಅನ್ಸಾಗ್ತದೆ. ಕನಕದಾಸ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೂ ದಾಸ ಅಂದ್ರೆ ಗುಲಾಮ ಅನ್ನುವ ಅರ್ಥ ಒಳೆಯಬಹುದು ಅಲ್ಲ. ದಾಸ ಎಂದರೆ ಗುಲಾಮ ಅಂತ ಅರ್ಥ ಅಲ್ಲ. ಧರ್ಮಕ್ಕೆ, ಸತ್ಯಕ್ಕೆ, ನ್ಯಾಯಕ್ಕೆ ಮಾತ್ರ ದಾಸ, ಬೇರೆದಕ್ಕಲ್ಲ. ಆವಾಗ ಕನಕದಾಸನ ಪ್ರತಿರೋಧಕ್ಕೆ ಎಂಥ ಸಾಮರ್ಥ್ಯ ಇತ್ತು ಅಂತ ನಮಗೆ ಒಳ್ಳೆಯದು. ಮತ್ತೆ ಅವರ ವಿವರಗಳನ್ನ ನಾವು ಗಮನಿಸಿದ್ರೆ, ಕನಕದಾಸರ ವಿವರಗಳನ್ನ ನಾನು ಓದರೆ ಓದೇನು, ವ್ಯಾಸರಾಯರು ಬಹಳಷ್ಟು ಜನರಿಗೂ ಅದು ಗೊತ್ತಿದೆ. ನಾನು ಅದನ್ನ ಸ್ವಲ್ಪ ಆ ಕಾರಣಕ್ಕೋಸ್ಕರ ರಿಪೀಟ್ ಮಾಡ್ತೇನೆ. ನಾನು ಓದರೆ ಓದೇನು, ಯಾರು ಸ್ವರ್ಗಕ್ಕೆ ಯಾರು ಹೋಗ್ತಾರೆ ಅಂತ ಹೇಳಿ ವ್ಯಾಸರಾಯರು ಎಲ್ಲರನ್ನ ಕೂರಿಸಿ ದೂರದಲ್ಲಿದ್ದಂಥ ಕನಕನನ್ನು ಕೇಳ್ತಾರೆ, ಕನಕ ನೀವು ಯಾರು ಹೋಗಲ್ಲ ಅಂತ ಹೇಳಿ. ನಾನು ಓದರೆ ಓದೇನು ಅಂತ ಅಲ್ಲಿರೋಂಥ ಬ್ರಾಹ್ಮಣ ಪಂಡಿತರಿಗೆ ಆಶ್ಚರ್ಯ ಆಗತ್ತೆ. ನಾವು ಯಾರು ಹೋಗಲ್ವಂತೆ, ವ್ಯಾಸರಾಯರು ಕೂಡ ಹೋಗಲ್ವಂತೆ, ಇವನು ಮಾತ್ರ ಹೋಗ್ತಾನಂತೆ. ಹೇಗೆ ಇದು? ನಾನು ಅಹಂಕಾರ ಅನ್ನುವುದು ಹೋದರೆ ಮಾತ್ರ ನೀವು ಸ್ವರ್ಗಕ್ಕೆ ಹೋಗ್ತೀರಿ, ಇಲ್ಲದೆ ಇದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಅಹಂಕಾರ ಯಾವುದು ಅಂತ ಹೇಳಿದ್ರೆ ಜಾತಿಯ ಅಹಂಕಾರ ಕೂಡ ಅದು. ಆ ಅಹಂಕಾರ ಇರುವವರೆಗೆ ನೀವು ಸ್ವರ್ಗಕ್ಕೂ ಹೋಗೋದಿಲ್ಲ, ಭೂಮಿಯನ್ನೂ ಕೂಡ ಜಾತೀಯತೆಯಿಂದ ನರಕಗೊಳಿಸ್ತೀರಿ. ಈಗ ನರಕಗೊಳಿಸಿದ್ದಾರೆ. ಮತ್ತೆ ಇನ್ನೊಂದು ಪ್ರಸಂಗದಲ್ಲಿ ವ್ಯಾಸರಾಯರು ಕನಕದಾಸರಿಗೆ ದೇವರನ್ನ ತೋರಿಸ್ತೀಯೇನಪ್ಪ ಅಂತ ಹೇಳ್ತಾರೆ. ಹೌದು, ತೋರಿಸ್ತೇನೆ. ದೇವರನ್ನ ಕರೀತಾನೆ. ಇವ್ರಿಗೇನೋ ಅವ್ರಿಗೂ ಒಂದು ಅಗ್ರಿಮೆಂಟ್ ಆಗಿದೆ. ಕರೆಸ್ತಾನೆ. ಯಾವ ರೂಪದಲ್ಲಿ ಬರ್ಬೇಕಪ್ಪ ಅಂತ ಕೇಳ್ತಾನೆ ದೇವರು. ಭೈರವನ ರೂಪದಲ್ಲಿ ಬಾ ಅಂತ ಹೇಳಿ ಅವನು ಬರ್ತಾನೆ. ದೇವರು ಭೈರವ ಅಂದ್ರೆ ನಾಯಿಯ ರೂಪದಲ್ಲಿ ಬರ್ತಾನೆ. ಬ್ರಾಹ್ಮಣರು ನಾಯಿ ನಾಯಿ ಅಂತ ಓಡಿಸ್ಬಿಡ್ತಾರೆ. ಅವಾಗ ವ್ಯಾಸರಾಯರು ಮತ್ತೆ ಕೇಳ್ತಾರೆ, ದೇವ್ರು ಬಂದೇನಪ್ಪ? ಬಂದಲ್ಲ ಸ್ವಾಮಿ, ಬ್ರಾಹ್ಮಣರು ಒಡೆದು ಅದನ್ನ ದೇವರನ್ನ ಓಡಿಸಿದ್ರು. ಅಂದರೆ ಈ ವೈದಿಕ ಭಾರತಕ್ಕೆ ದೇವರು ಕೂಡ ಬೇಕಾಗಿಲ್ಲ. ದೇವರು ದೇವರು ಅಂತ ಇಷ್ಟು ಬಡದಾಡ್ತಾರಲ್ಲ, ದೇವರು ಇಲ್ಲ ಅನ್ನೋರನ್ನ ಏನ್ ಕಲ್ಲಿಗೆ ಬೇಕಾದ್ರೆ ಏರಿಸ್ತಾರೆ. ಆದ್ರೆ ದೇವರು ಅವ್ರಿಗೆ ಬೇಕಾ? ಖಂಡಿತ ಬೇಕಾಗಿಲ್ಲ ಅಂತಾನೆ ಅನಿಸುತ್ತೆ. ಮತ್ತೆ ಇನ್ನೊಂದು ಬಹಳ ಕುತೂಹಲದ ಸಂಗತಿ ಅಂತ ಹೇಳಿದ್ರೆ, ಬಹಳ ದೊಡ್ಡ ತುಂಬಾ ವಿದ್ವಾಂಸರಿದ್ದಾರೆ. ತಿರುಪತಿ ಮದುವೆಗೆ ದೇವರು ಕನಕದಾಸನನ್ನು ಕರೀತಾರೆ. ಆ ದೇವರಿಗೆ ಹೋದ್ರೆ ಜನಜಂಗುಳಿ, ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಊಟ ಕೂಡ ಸಿಗಲ್ಲ. ಮತ್ತೆ ಅವನಿಗೆ ಒದ್ಕೊಳ್ಳಿಕ್ಕೂ ಕೂಡ ಒಂದು ಬಟ್ಟೆ ಇರಲ್ಲ. ದೇವರು ಅವನಿಗೆ ಹೆಂಗೋ ಒಂದು ಬಟ್ಟೆ ಅಂತ ಕೊಡ್ತಾನೆ. ಆ ಬಟ್ಟೆ ಯಾವುದು ಅಂತಾನೆ ಅವನು ಉಟ್ಟ ವಸ್ತ್ರವೇ ತಿರುಪತಿ ತಿಮ್ಮಪ್ಪ. ಆ ವಸ್ತ್ರವನ್ನು ಒತ್ಕೊಂಡು ಮಲಗಿರ್ತಾನೆ. ಬೆಳಗ್ಗೆ ಅಲ್ಲಿ ಹುಡುಕ್ತಾರೆ, ತಿರುಪತಿ ತಿಮ್ಮಪ್ಪನ ಹತ್ರ ವಸ್ತ್ರ ಇಲ್ಲ, ಇವನ ಹತ್ರ ಇದೆ. ಆವಾಗ ಇವನು ಕದ್ಕೊಂಡು ಬಂದಿದ್ದಾನೆ ಅಂತ ಹೇಳಿ ಇವನಿಗೆ ತದಕ್ತಾರೆ. ಆವಾಗ ಹೇಳ್ತಾರೆ, ಮಾರಾಯ ನನಗೆ ಏಟು ಹೊಡಿಸ್ತಾ ಇದೆಯಲ್ಲಪ್ಪ. ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ, ಕನಕ ಮತ್ತು ಕೃಷ್ಣ
ಎಷ್ಟು ಅನ್ಯೋನ್ಯ ಸ್ನೇಹಿತರ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಒಂದ್ ರೀತಿ ಚಡ್ಡಿ ದೋಸ್ತಿಗಳ ತರ. ಕನಕ ಮತ್ತು ಕೃಷ್ಣ, ದೇವರು ಮತ್ತು ಕನಕ. ಹೀಗೆ ದೇವರನ್ನ ಇಷ್ಟು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂಥದ್ದೇ ನಿಜವಾದಂಥ ಭಾರತೀಯತೆ. ಅದು ಕನಕನಲ್ಲಿ ವ್ಯಕ್ತ ಆಗುತ್ತೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂಥದ್ದು ಅಂತ ಹೇಳಿದ್ರೆ, ಕೈಲಾಸದಲ್ಲಿ ಅಲ್ಲಮಪ್ರಭು ಮಂಟೇಸ್ವಾಮಿಯವರು ಅಲ್ಲಿ ಬಸವಣ್ಣನ ಆರಾಧನೆ ಊಟಕ್ಕೆ ಬಂದಾಗ ಗೇಟಲ್ಲಿ ಬಿಡಲ್ವ, ಅವನು ಕೊಳಕು ಬಟ್ಟೆಯಲ್ಲಿ ಬಂದಿರ್ತಾನೆ ಅಲ್ಲಮ್ಮ ಮಂಟೇಸ್ವಾಮಿ, ಅವನನ್ನು ಇದೇ ರೀತಿ ಹಿಡಿದು ತದಕ್ತಾನೆ. ಆವಾಗ ಅವನು ಏಟು ಬಿದ್ದಾಗ ಆ ಏಟು ಬಸವಣ್ಣನ ಹೆಂಡತಿಯ ಮೈ ಮೇಲೆ ಬಾಸುಂಡೆಯನ್ನು ಬರೆಸುತ್ತೆ. ಅದೇ ರೀತಿ ಯಥಾವತ್ ಕನಕದಾಸನಿಗೆ ಇಲ್ಲಿ ಏಟು ಬಿದ್ದಾಗ ತಿರುಪತಿ ತಿಮ್ಮಪ್ಪನ ಮೈ ಮೇಲೆ ಬಾಸುಂಡೆಗಳು ಬರ್ತಾರೆ. ನಾನು ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಡೀ ಭಾರತ ಒಂದೇ. ಆ ಅವೈದಿಕ ಭಾರತ, ಮೌಖಿಕ ಭಾರತ, ಜಾತ್ಯತೀತ ಭಾರತ ಒಂದೇ ಸಂಸ್ಕೃತಿಯ ವಿಸ್ತಾರವನ್ನ, ನೆಟ್ವರ್ಕ್ ಅನ್ನ ಹೊಂದಿರುವಂಥದ್ದು ಅಂತ ನನಗನ್ಸುತ್ತೆ. ಕನಕದಾಸರ ಕೀರ್ತನೆ ತತ್ವಪದಗಳನ್ನ ನನಗೆ ಆಲಿಸ್ತಾ ಇದ್ರೆ ನನಗೇನನ್ಸುತ್ತೆ ಅಂತ ಹೇಳಿದ್ರೆ, ವೈದಿಕ ಧರ್ಮದ ಅಸಮಾನತೆಯ ಜಾತಿಯ ಊರ್ಣಗಳು ತಮ್ಮಷ್ಟಕ್ಕೆ ತಾವು ತೆರ್ಕೊಳ್ತಾ ಹೋಗ್ತವೆ. ಅವರ ಕೀರ್ತನೆಗಳನ್ನ ನೀವು ಕೂರ್ಸ್ಕೊಂಡು ಕೇಳಿದ್ರೆ ಸಾಕು, ತೆರ್ಕೊಳ್ತಾ ಹೋಗ್ತವೆ. ಇದು ಕನಕನ ಧರ್ಮ ಪ್ರತಿಪಾದನೆ, ವೈದಿಕರ ಅಧರ್ಮ ಪ್ರತಿಪಾದನೆ, ತಾತ್ವಿಕತೆಗಳ ಜುಗಲ್ಬಂದಿಯ ರೀತಿ ನನಗೆ ಕಾಣಿಸುತ್ತೆ. ಅಷ್ಟು ಅದ್ಭುತವಾದಂಥ ಒಂದು ತಾತ್ವಿಕತೆಯ ಜಿಜ್ಞಾಸೆಯನ್ನ ಕನಕದಾಸ ನಮ್ಮ ಮುಂದೆ ಮಂಡಿಸ್ತಾರೆ. ನಿಜಕ್ಕೂ ನನಗೆ ಈಗ ಕೇಳ್ಕೊಳ್ಳೇಬೇಕಾದಂಥ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ವೈದಿಕ ಧರ್ಮದಲ್ಲಿ ನಿಜಕ್ಕೂ ಧಾರ್ಮಿಕತೆ ಇದ್ದರೆ, ಧಾರ್ಮಿಕತೆ ಅವಶೇಷವಾದರೂ ಇದ್ರೆ, ವೈದಿಕ ಬ್ರಾಹ್ಮಣರು ಕೊಂಚವಾದರೂ ಸಂಸ್ಕೃತಿವಂತರಾಗಿದ್ರೆ, ಕನಕನಿಗೆ ಉಡುಪಿಯ ಶ್ರೀಕೃಷ್ಣ ದೇಗುಲವನ್ನ ಮುಚ್ಚುವುದಲ್ಲ, ಎಲ್ಲವನ್ನೂ ತೆರೆದು ಮುಕ್ತಗೊಳಿಸಿ ಕನಕದಾಸನನ್ನ ಒಳಗೆ ಆಹ್ವಾನಿಸಿ ಅವನ ಕಾಲಿಗೆರಿಗೆ ಶರಣಾಗಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಕನಕನೇ ಕೃಷ್ಣ, ಕೃಷ್ಣ ಇಲ್ಲ, ಕನಕನ ಮೂಲಕ ಕೃಷ್ಣ ಇದ್ದಾನೆ. ನಿಮಗೆ ಕೃಷ್ಣ ಬೇಕು ಅಂದ್ರೆ ಕನಕನನ್ನ ಆರಾಧಿಸಬೇಕು. ಇವರಿಗೆ ಕಿಂಚಿತ್ ಧಾರ್ಮಿಕತೆಯಾದರೂ ಇದ್ದಿದ್ರೆ ಕನಕನ ಕಾಲಿಗೆ ಎರಗಬೇಕಾಗಿತ್ತು. ಆ ಮೂಲಕ ಇವರು ಧಾರ್ಮಿಕರು, ಸಂಸ್ಕೃತಿವಂತರು ಆಗಬಹುದಾದಂಥ ಸಾಧ್ಯತೆ ಇತ್ತು ಅಂತ ನನಗನ್ಸುತ್ತೆ. ಆದರೆ ಹಾಗೆ ಆಗಲಿಲ್ಲ. ಅಂದ್ರೆ ಇವರದು ಮಾನವೀಯ ಅಂತಃಕರಣವೇ ಇಲ್ಲದ ನೀಚ ನಿಕೃಷ್ಟ ಸಂಸ್ಕೃತಿ ಅನ್ಬೇಕಾ, ನೀಚ ನಿಕೃಷ್ಟ ಧಾರ್ಮಿಕತೆ ಅನ್ಬೇಕು. ಇದಲ್ಲದೆ ನಮಗೆ ಇನ್ನೇನು ಒಳ್ಳೆಯದಿಲ್ಲ. ಕನಕನ ಕಿಂಡಿ ಈ ಅರ್ಥದಲ್ಲಿ ಇವರ ಈ ನೀಚತನದ ಧಾರ್ಮಿಕತೆಯ ಪ್ರತೀಕವಾಗಿ ಮಾತ್ರ ನಮ್ಮ ಕಣ್ಣು ಮುಂದೆ. ಬಂಧುಗಳೇ, ಇಂಥ ವೈದಿಕ ಭಾರತದ ಅಸಮಾನತೆಯ, ಸಾಂಸ್ಕೃತಿಕತೆಯ, ಧಾರ್ಮಿಕತೆಯ ವಿರುದ್ಧ ಕೇವಲ ಕನಕನ ಪ್ರತಿರೋಧ ಅಷ್ಟೇ ಅಲ್ಲ, ಕಳೆದ 5,000 ವರ್ಷಗಳಿಂದ
ಅವ್ಯಾಹತವಾದಂಥ ಪ್ರತಿರೋಧವಾದ ಸಂಘರ್ಷ ನಡೀತಾನೆ. ಅದರಲ್ಲಿ ನಾನು ಮುಖ್ಯವಾಗಿ ಮತಂಗ ಮುನಿಯ ನಾನು ಪ್ರಸ್ತಾಪಿಸಲೇಬೇಕು. ಮತಂಗ ಮುನಿ ಬುದ್ಧ ಪೂರ್ವದಲ್ಲಿ ಬದುಕಿದ್ದವನು. ಬುದ್ಧ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಾನು ಹಿಂದೆ ಮತಂಗನೇ ಆಗಿದ್ದೇವೆ. ಜಾತಕ ಕಥೆಗಳಲ್ಲಿ ಬುದ್ಧ ಅದನ್ನೇ ಹೇಳ್ತಾನೆ. ಅದು ಒಂದು ಸಣ್ಣ ಕಥೆ ಇದೆ ಸರ್, ಸಮಯ ಇದೆ, ಒಂದು 2 ನಿಮಿಷ. ಒಂದು ಬಹಳ ಬಹಳ ಬ್ರೀಫ್ ಆಗಿ ಹೇಳ್ತೀನಿ. ಮತಂಗ ಮುನಿ ಒಬ್ಬ ಚಾಂಡ, ಅಸ್ಪೃಶ್ಯ. ಅವನು ದಾರಿಯಲ್ಲಿ ಬರ್ತಾ ಇರ್ತಾನೆ. ಅದು ಬುದ್ಧ ಪೂರ್ವದ ಜಾತಕ ಕಥೆಯ ಒಂದು ತುಣುಕನ್ನು ಮಾತ್ರ ನಿಮ್ಗೆ ಹೇಳ್ತೇನೆ. ಅವನು ದಾರಿಯಲ್ಲಿ ಬರ್ತಾ ಇರ್ತಾನೆ ಚಾಂಡಾಲ. ಒಬ್ಬ ಶ್ರೀಮಂತ ಶಕ್ತಿಯ ಮಗಳು, ದಿಟ್ಟಮಂಗಳಿಕಾ ಅಂತ ಅವಳ ಹೆಸರು. ಅವಳ ಪರಿಚಾರಿಕೆಯರ ಜೊತೆಯಲ್ಲಿ ಅಡ್ಡ ಬರ್ತಾ ಇರ್ತಾಳೆ, ಎದುರುಗಡೆ ಬರ್ತಾ ಇರ್ತಾಳೆ. ಅವಳಿಗೆ ಓ ಚಾಂಡಾಲ ಎದುರುಗಡೆ ಬಂದ್ಬಿಟ್ಟ ಅಂತ ಹೇಳಿ ನನ್ನ ದೃಷ್ಟಿ ಎಂಥದ್ದು ಕೆಡುತ್ತು ಅಂತ ಹೇಳಿ ಅವಳ ಕಣ್ಣನ್ನ ಹೋಗಿ ಪನ್ನೀರಲ್ಲಿ ತೊಳ್ಕೊಳ್ತಾಳೆ. ಅಪವಿತ್ರಗೊಳ್ತು. ಚಂಡಾಲ ಎದುರುಗಡೆ ಬಂದ್ಬಿಟ್ಟಿಲ್ಲ. ಮತ್ತೆ ಆ ಮತಂಗ ಮುನಿಯನ್ನ ಹಿಡಿದು ಮತ್ತೆ ತದಕ್ತಾರೆ ಎಲ್ಲಿ ನಮ್ಮ ಕನಕನಿಗೆ ಬಡಿದಾಗ. ಆವಾಗ ಅವನು ಮಹಾನ್ ಸ್ವಾಭಿಮಾನಿ. ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಅವನು ಸುಮ್ಮನೆ ಬಿಡೋನಲ್ಲ. ಆ ದಿಟ್ಟಮಂಗಳಿಕ ಅವರ ಮನೆ ಹೋಗಿ ಅವರ ಮನೆಯ ಮುಂದೆ ಧರಣಿ ಸತ್ಯಾಗ್ರಹ ಕೂರ್ತಾನೆ. ಎಷ್ಟು ದಿನ ಅಂತ ಅಂದ್ರೆ ವಾರಗಟ್ಟಲೆ ಧರಣಿ ಸತ್ಯಾಗ್ರಹ ಕೂರ್ತಾನೆ. ಅವರಪ್ಪ ಶೆಟ್ಟಿ ಬಂದು ಕೇಳ್ತಾನೆ, ಯಾಕಪ್ಪ ಹಿಂಗೆ ಧರಣಿ ಕೂತಿದ್ದೆ ಅಂತ. ಏನಿಲ್ಲ, ನಿನ್ನ ಮಗಳು ನನಗೆ ಹಿಂಗೆ ಅವಮಾನ ಮಾಡಿದ್ದು, ಅದರಿಂದ ನೀನು ಧರಣಿ ಕೂತಿದ್ದ. ನಾನು ಪರಿಹಾರ ಏನು ಅಂತ ಹೇಳ್ತಾನೆ. ಏನೂ ಇಲ್ಲ, ನಿನ್ನ ಮಗಳನ್ನ ನನಗೆ ಕೊಡ್ಬೇಕಷ್ಟೇ, ಮದುವೆ ಮಾಡ್ಬೇಕು. ಒಪ್ಪಲ್ಲ. ಧರಣಿ ಮುಂದುವರಿಯುತ್ತೆ. ಕೊನೆಗೆ ಇವನಿಗೆ ಗೆಲ್ತಾನೆ. ಅವಳನ್ನ ಮದುವೆ ಆಗ್ತಾನೆ. ಮದುವೆ ಆಗಿ ಕೇರಿ ಕರ್ಕೊಂಡು ಹೋಗ್ತಾನೆ. ಇವನು ಅಸ್ಪೃಶ್ಯ. ಇವನಿಗೆ ಸಾಮಾಜಿಕ ಘನತೆ ತರಲಿಕ್ಕೋಸ್ಕರ ಇವನಿಗೆ ದೊಡ್ಡ ಮುನಿಯಾಗಿರೋದ್ರಿಂದ ಹೆಂಡತಿಗೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಿನಗೆ ದೊಡ್ಡ ಗೌರವ ಬರೋ ರೀತಿ ಮಾಡ್ತೇನೆ, ಎಲ್ಲ ಬ್ರಾಹ್ಮಣರನ್ನು ಕರೆದು ಏನ್ ಹೇಳು ಅಂತ ಹೇಳಿದ್ರೆ, ಎಂಥದ್ದು ಚಂದ್ರಮಂಡಲವನ್ನ ಸೀಳ್ಕೊಂಡು ನನ್ನ ಗಂಡ ಬರ್ತಾನೆ ಅಂತ ಹೇಳು, ಇಂಥ ದಿನ ಬರ್ತಾನೆ ಅಂತ ಹೇಳು ಅಂತೆ ಹೇಳ್ತಾನೆ. ಅದೇ ರೀತಿ ಹೇಳ್ತಾಳೆ. ಎಲ್ಲ ಬ್ರಾಹ್ಮಣರು ಕಾಯ್ತಾ ಇರ್ತಾರೆ. ಅವನು ಚಂದ್ರಮಂಡಲವನ್ನು ಸೀಳ್ಕೊಂಡು ಕೆಳಗಡೆ ಇಳಿತಾನೆ. ಇವನಿಗೆ ದೊಡ್ಡ ಸಾಮಾಜಿಕ ಗೌರವ ಅಂತಸ್ತು ಪ್ರಾಪ್ತವಾಗುತ್ತೆ. ಮತ್ತೆ ದಿಟ್ಟಮಂಗಳಿಕ ಶ್ರೀಮಂತಳಾಗ್ತಾಳೆ. ಅವಳಿಗೊಬ್ಬ ಮಗ ಹುಟ್ಟುತ್ತಾನೆ. ಅವನೇ ಮಾಂಡವ್ಯ. ಮಂಡ್ಯ ಅನ್ನುವ ಹೆಸರು ಕೂಡ ಅದರಿಂದಲೇ ಬಂದಿರೋದು, ಮಾಂಡವ್ಯ. ಕೊನೆಗೆ ಏನಾಗ್ತಾನೆ, ಅವನು ದೊಡ್ಡ ರಾಜ್ಕುಮಾರ ಆಗ್ತಾನೆ, ಶ್ರೀಮಂತ ಆಗ್ತಾನೆ. ಆ ಶ್ರೀಮಂತಿಕೆಯನ್ನ ಯಾವುದ್ರ ಮೂಲಕ ತೋರಿಸ್ತಾನೆ ಅಂತ ಹೇಳಿದ್ರೆ, 60,000 ಬ್ರಾಹ್ಮಣರಿಗೆ ಪ್ರತಿನಿತ್ಯ ಊಟ ಹಾಕ್ಸ್ತಾರೆ ಅವನ ಶ್ರೀಮಂತಿಕೆಯನ್ನು ತೋರಿಸ್ಲಿಕ್ಕೋಸ್ಕರ. ಇವರ ಅಪ್ಪ ಯಾರು, ಮತಂಗ, ಎಲ್ಲಿ ಅವನು ತಪಸ್ಸಿಗೆ ಹೋಗಿರ್ತಾನೆ ಹಿಮಾಲಯ. ಅಲ್ಲೇ ಗೊತ್ತಾಗತ್ತೆ ನನ್ನ ಮಗ ದಾರಿ ತಪ್ಪಿದ್ದಾನೆ, ಇವನಿಗೆ ದಾರಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ವಾಪಸ್ ಬರ್ತಾನೆ. ಬೇರೆ ವೇಷದಲ್ಲಿ ಬರ್ತಾನೆ. ಅವನು ವೇಷದಲ್ಲಿ ಬಂದು ಇವನ ಮಗ 60,000 ಬ್ರಾಹ್ಮಣರಿಗೆ ತುಪ್ಪದ ಊಟವನ್ನ ಹಾಕಿಸ್ತಾ ಇರ್ತಾನೆ. ಚಿನ್ನದ ಚಪ್ಪಲಿಯನ್ನ ಹಾಕೊಂಡು ತಿರುಗಾಡ್ತಾ ಈ ಬ್ರಾಹ್ಮಣರಿಗೆ ಇದನ್ನು ಬಡಿಸ್ತಾ ಅದನ್ನು ಬಡಿಸ್ತಾ ಅಂತ ಹೇಳ್ತಾ ಇರ್ತಾನೆ. ಆವಾಗ ಇವನು ವೇಷ ಬದಲಾಯಿಸಿಕೊಂಡು ಬಂದಂತ ಮತಂಗ ಮುನಿ ನನಗೆ ಊಟ ಕೊಡ್ರಿ ಅಂತ ಕೇಳ್ತಾನೆ. ನಿನಗೆ ಊಟ ಕೊಡಲ್ಲಪ್ಪ, ಬ್ರಾಹ್ಮಣರಿಗೆ ಮಾತ್ರ ಊಟ ಹಾಕದ್ ನಾನು. ಇಲ್ಲಪ್ಪ, ಹಸಿದವನಿಗೆ ಅನ್ನ ಹಾಕ್ಬೇಕು, ಅದೇ ಧರ್ಮ, ಅದರಿಂದ ಊಟ ಹಾಕಿ. ಏನ್ ಹೇಳಿದ್ರು ಕೇಳಲ್ಲ. ಅದೇ ಮಾಂಡವ್ಯ ಅಪ್ಪನಿಗೆ ಅಲ್ಲೇ ಮಾಡಿಸ್ತಾನೆ, ಆಚೆ ನೂಕಿಸ್ತಾನೆ. ಅವನಿಗೆ ಸಿಟ್ಟು ಬರುತ್ತೆ ಅಪ್ಪನಿಗೆ. ಅವನು ಯಾಕಂದ್ರೆ ಮಗನಿಗೆ ಬುದ್ಧಿ ಕಲಿಸ್ಲಿಕ್ಕೋಸ್ಕರನೇ ಬಂದಿರೋದು ಅವನು. ಆವಾಗ ಅವನ ಶಕ್ತಿಯಿಂದಾಗಿ ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಇವರು ಎಲ್ಲರೂ ಪ್ಯಾರಲಿಟಿಕ್ ಆಗೋ ರೀತಿ ಮಾಡಬೇಕು. ಮಗ ಕೂಡ ಪ್ಯಾರಲಿಟಿಕ್ ಆಗ್ತಾನೆ, ಕೈಕಾಲು ಸ್ವಾಧೀನ ಇಲ್ಲದೆ ಬೀಳೋ ರೀತಿ ಆಗುತ್ತೆ, ಬಿದ್ದಿರ್ತಾನೆ. 60,000 ಬ್ರಾಹ್ಮಣರು ಕೂಡ ಅದೇ ರೀತಿ ಪ್ಯಾರಲಿಟಿಕ್ ಆಗ್ತಾರೆ. ಆವಾಗ
ಹಾಗೆ ಮಾಡಿದ ಮೇಲೆ ಅವನು ಹೋಗಿ ಆ ಕಡೆ ಹೊಟ್ಟೋಗ್ತಾನೆ. ಈ ದಿಟ್ಟ ಮಂಗಳಿಕ ಗೊತ್ತಾಗುತ್ತೆ. ಈ ಮಾಂಡವ್ಯ ಕುಮಾರ ಮತ್ತು 60,000 ಬ್ರಾಹ್ಮಣರು ಈ ಪ್ಯಾರಾಲಿಟಿಕ್ಕಾಗಿ ಬಿದ್ದಿದ್ದಾರೆ, ಕೈಕಾಲು ಸ್ವಾಧೀನತೆ ಇಲ್ಲದೆ ಬಿದ್ದಿದ್ದಾರೆ, ಊಟ ಮಾಡ್ತಾ ಇದ್ದವರು. ದಿಟ್ಟ ಮಂಗಳಿಕ ಬಂದು ಇದೇನು ಯಾಕೆ ಹಿಂಗಾಗಿದೆ, ಯಾರು ಹಿಂಗೆ ಮಾಡಿದ್ದು ಅಂತ ಕೇಳ್ತಾನೆ. ಯಾರೋ ಬಂದು ಊಟ ಕೇಳ್ದ ಭಿಕ್ಷುಕ, ಅವನಿಗೆ ಊಟ ಕೊಡಲಿಲ್ಲ ನಿನ್ನ ಮಗ, ಅದಕ್ಕೋಸ್ಕರ ಈ ಥರ ಆಗಿದೆ. ಓ, ನನ್ನ ಗಂಡನಿಗೆ ಅಲ್ಲದೆ ಇನ್ನು ಯಾರಿಗೂ ಈ ಶಕ್ತಿ ಇಲ್ಲ ಅಂತ ಹೇಳಿ ಎಲ್ಲಿ ಹೋದ ಅವನು ಅಂತ ಕೇಳ್ತಾಳೆ. ಈ ದಿಕ್ಕಿಗೆ ಹೋದ್ರು ಅಂತ ಹೇಳ್ತಾರೆ. ಆ ದಿಕ್ಕಲ್ಲಿ ಹುಡಿಕೊಂಡು ಹೋಗ್ತಾಳೆ. ಆವಾಗ ಮತಂಗ ಮುನಿ ಒಂದು ಬಟ್ಲಲ್ಲಿ ಕಮಂಡಲದಲ್ಲಿ ಒಂದು ಅನ್ನ ಭಿಕ್ಷೆ ಮಾಡಿ ಅನ್ನ ತಿಂತ ಕೂತಿರ್ತಾನೆ. ಅವನು ಊಟ ಮಾಡಿ ಮುಗಿದಿರುತ್ತೆ, ಒಂದೇ ಒಂದು ತುತ್ತು ಬಾಕಿ ಉಳಿದಿರುತ್ತೆ. ಆವಾಗ ಅವನ ಹೆಂಡತಿ ಬಂದು ಕೇಳ್ತಾಳೆ, ಯಾಕೆ ಹಿಂಗೆ ಮಾಡಿದ್ದೀರಿ, ನನ್ನ ಮಗ ಮತ್ತು 60,000 ಬ್ರಾಹ್ಮಣರು ಈ ರೀತಿ ಬಿದ್ದಿದ್ದಾರೆ, ಯಾಕೆ? ಅವನು ಹೇಳ್ತಾನೆ, ನಿನ್ನ ಮಗನಿಗೆ ಬುದ್ಧಿ ಕಲಿಸ್ಬೇಕಾಗಿತ್ತು, ಅದಕ್ಕೋಸ್ಕರ ಇದು ಮಾಡಿದ್ದೀನಿ. ಅದಕ್ಕೆ ಪರಿಹಾರ ಏನು, ಬುದ್ಧಿ ಕಲಿಸಿ ಅಂತ ಹೇಳಿ. ಆವಾಗ ಯೋಚನೆ ಮಾಡಿ ಎಲ್ಲ ಊಟ ಮಾಡಿ ಒಂದೇ ಒಂದು ತುತ್ತು ಉಳಿದಿರುತ್ತೆ. ಆ ತುತ್ತನ್ನ 2 ಭಾಗ ಮಾಡ್ತಾನೆ. ಭಾಗ ಮಾಡಿ ಈ ಅರ್ಧ ತುತ್ತನ್ನ, ಎಂಜಲನ್ನ ನಿನ್ನ ಮಗನ ಬಾಯಿಗೆ ಹಾಕ, ಸರಿ ಹೋಗ್ತಾನೆ. ಇನ್ನರ್ಧ ತುತ್ತನ್ನ, ಎಂಜಲನ್ನ ನೀರಲ್ಲಿ ಕಲಸಿ 60,000 ಬ್ರಾಹ್ಮಣರ ಬಾಯಿಗೆ ಚಿಮುಕ್ಸು ಅಂತ ಹೇಳ್ತಾರೆ. ಅದೇ ರೀತಿ ಮಾಡ್ತಾರೆ, ಅವರೆಲ್ಲ ಸರಿ ಹೋಗ್ತಾರೆ. ಎಚ್ಚರಗೊಂಡಂತ ಬ್ರಾಹ್ಮಣರಿಗೆ ಏನಾಗುತ್ತೆ, ಚಾಂಡಾಲನ ಅಸ್ಪೃಶ್ಯನ ಎಂಜಲಿಂದ ನಾವು ಬದುಕೊಳ್ಳುವುದವಲ್ಲ ಅಂತ ಆಗೋದು. ಹಾಗಾಗಿ ಈ ಮತಂಗ ಮುನಿಯನ್ನ ಕೊಲ್ಲಲಿಕ್ಕೆ ಮಾಡಬಾರದ ಎಲ್ಲ ಪ್ರಯತ್ನವನ್ನು ಮಾಡ್ತಾನೆ. ಆಟದ ರೀತಿ ಆಡ್ತಾನೆ ಯಾರು, ಮತಂಗ. ಕೊನೆಗೆ ನಾನಾ ಪ್ರಯತ್ನಗಳನ್ನು ಮಾಡ್ತಾರೆ, ಕೊನೆಗೆ ಕೊಲ್ತಾರೆ ಬ್ರಾಹ್ಮಣ. ಅವನನ್ನು ಹೇಗೆ ಕೊಲ್ತಾರೆ ಅಂತ ಅಂದ್ರೆ, ಅವನು ಧ್ಯಾನ ಮಾಡ್ತಾ ಕೂತಿದ್ದಾಗ ಹಿಂದ್ಗಡೆಯಿಂದ ಅವನ ಕತ್ತನ್ನು ಕಳೆದು ಕೊಲ್ತಾರೆ. ಆದ್ರೆ ಬುದ್ಧ ಹೇಳ್ತಾನೆ, ಅವನು ಕೊಲ್ಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ಅವನೇ ನಾನು. ಅವನು ಆ ಕೊಲ್ಲುವ ಸಮಯದಲ್ಲಿ ಅವನು ಧ್ಯಾನದಲ್ಲಿದ್ದ, ಅವನ ಮನಸ್ಸು ಸ್ವರ್ಗದಲ್ಲಿತ್ತು. ಹಾಗಾಗಿ ಅವನನ್ನು ಕಡಿದ್ರೆ ಹೊರತು ಅವನು ಸ್ವರ್ಗದಲ್ಲಿ ಉಳಿದಿದ್ದ. ಈಗ ನಾನೇ ಮತ್ತೆ ಹುಟ್ಟಿ ಬಂದಿದ್ದೇನೆ ಸ್ವರ್ಗದಿಂದ. ಹಾಗೆ ಮತಂಗ ಮುನಿಯ ಈ ಪರಂಪರೆ ನಿಜವಾದ ಭಾರತೀಯತೆ, ಅವೈದಿಕ ಭಾರತ ಮುಂದುವರಿಯುತ್ತೆ. ನಾನು ಯಾಕೆ ಈ ಪ್ರಸಂಗವನ್ನ ಇನ್ನೊಂದು ಇಂಟು ಕೊಡೋದ್ರ ಮೂಲಕ ನನ್ನ ಮಾತನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಅದೇನು ಅಂತ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ನಡೀತಾ ಇರುವಂತ ಮಡೆ ಸ್ನಾನ, ಸುಬ್ರಹ್ಮಣ್ಯದಲ್ಲಿ ನಡೀತಾ ಇರುವಂತ ಮಡೆ ಸ್ನಾನ ಮೂಲ ಆಚರಣೆ ಇಲ್ಲಿಂದ ಆರಂಭವಾಗಿರೋದು. ಕನಕ ನಾನು ಓದೇನೋ ಅಂತ ಹೇಳಿದ್ದು ಮತ್ತು ಬ್ರಾಹ್ಮಣರ ಅಹಂಕಾರವನ್ನು ನೀಗಿಸಲಿಕ್ಕೋಸ್ಕರ ಎಂಜಲನ್ನ, ಅಸ್ಪೃಶ್ಯನ ಎಂಜಲನ್ನ ತಿನ್ನಿಸುವಂಥದ್ದು, ಅವರ ಅಹಂಕಾರವನ್ನು ನೀಗಿಸಿ ಮನುಷ್ಯರಾಗಲಿಕ್ಕೋಸ್ಕರ ಅದೊಂದು ಆಚರಣೆ. ಅದ್ಭುತವಾದ ಅಹಂಕಾರವನ್ನು ನೀಗಿಸಿಕೊಳ್ಳುವಂತ ಆಚರಣೆ. ಅದು ಇವತ್ತು ಯಾವ ಮಟ್ಟಕ್ಕೆ ಇಳಿದಿದೆ ಆಚರಣೆ. ಬ್ರಾಹ್ಮಣರ ಎಂಜಲನ್ನ ಶೂದ್ರರು ಮೈ ಮೇಲೆ ಚೆಲ್ಕೊಂಡು ಅದರ ಮೇಲೆ ಉರುಳಾಡುವಂತ ಮಡೆ ಸ್ನಾನವಾಗಿ ಇವತ್ತು ರೂಪಾಂತರಗೊಂಡಿದೆ. ನಾನು ಮೊದಲೇ ಹೇಳಿದಂತ ಗುಪ್ತ ಸಮಾಜದ ಆಚರಣೆಯನ್ನು ಕೂಡ ಇವತ್ತು ವೈದಿಕರು ಕದ್ದಿದ್ದಾರೆ. ಇಡೀ ಭಾರತದ ಸಾಂಸ್ಕೃತಿಕ ಆಚರಣೆಗಳ ಎಲ್ಲವನ್ನೂ ಕೂಡ ವೈದಿಕರು ಕದ್ದು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ಹಾಗಾಗಿನೇ ಈ ವೈದಿಕ ಮತ್ತು ಅವೈದಿಕ ಸಂಘರ್ಷ ಅವ್ಯಾಹತವಾಗಿ ನಡೀತಾನೆ ಬರ್ತಾ ಇದೆ. ಕನಕನವರೆಗೆ ನಡೆದಿದೆ. ನಮ್ಮ ಕಣ್ಣೆದುರುಗಡೆನೆ ಕುವೆಂಪುವರೆಗೂ ಕೂಡ ಅದು ಮುಂದುವರೆದಿದೆ. ನಾನು ಜಾತ್ರೆಗಳು ಜನವರಿಯಿಂದ ಆರಂಭವಾಗಿ ಯುಗಾದಿಯವರೆಗೆ ನಡೆಯುವಂಥ ಕರ್ನಾಟಕದ ಆಚರಣೆಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ. ನಮ್ಮ ಚಿಕ್ಕಲ್ಲೂರು ಜಾತ್ರೆ
ಜುಂಜಪ್ಪನ ಜಾತ್ರೆ, ನಾಯಕನಹಟ್ಟಿ ತಿಪ್ಪೇಸ್ವಾಮಿಯ ಜಾತ್ರೆ, ಬರೀ ಜಾತ್ರೆಗಳು. ಚಿಕ್ಕಲ್ಲೂರು ಜಾತ್ರೆಯಲ್ಲಿ ಕನಿಷ್ಠ ಒಂದು ದಿನ ಫ್ಲೋಟಿಂಗ್ ಪಾಪ್ಯುಲೇಷನ್ ಅಲ್ಲಿರುವಂಥದ್ದು 10 ಲಕ್ಷ 5 ದಿನ ನಡೆಯುತ್ತೆ. ಇಡೀ ಭಾರತದ ತುಂಬ ಇಂಥ ಆಚರಣೆಗಳು ಶ್ರದ್ಧಾ ಕೇಂದ್ರಗಳ ಜೊತೆಯಲ್ಲಿ ನಡೆಯುತ್ತೆ. ಇದು ಭಾರತ ಅಲ್ವಾ? ಇದರ ಪ್ರತಿನಿಧಿ ಕನಕ. ನಾನು ಯಾಕೆ ಇದನ್ನ ಇಷ್ಟು ವಿಸ್ತಾರವಾಗಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಅಂತ ಹೇಳಿದರೆ, ಈ ವೈದಿಕ ಮತ್ತು ಅವೈದಿಕ ಭಾರತಗಳ ಸಂಘರ್ಷಕ್ಕೆ ತಡೆಯಾಗಬೇಕು. ಎರಡೂ ಸೌಹಾರ್ದತೆಯಿಂದ ಚಲಿಸಬೇಕು, ನಡಿಬೇಕು. ನಾನು ಎನ್ನುವ ಅಹಂಕಾರಗಳನ್ನು ಬ್ರಾಹ್ಮಣರಷ್ಟೇ ಅಲ್ಲ, ನವಬ್ರಾಹ್ಮಣರು ಕೂಡ ನೀಗಿಕೊಳ್ಳಬೇಕು. ಹಾಗಾದಾಗ ಮಾತ್ರ ಭಾರತ ನಿಜಕ್ಕೂ ಶ್ರೀಮಂತಗೊಳ್ಳುತ್ತೆ, ನಿಜವಾದ ಅರ್ಥದಲ್ಲಿ ಶ್ರೀಮಂತಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನಗೆ ಗಂಭೀರವಾಗಿ ಅನ್ನಿಸ್ತಾ ಇದೆ. ಮತ್ತೆ ನಾನು ಆರಂಭದಲ್ಲೇ ಹೇಳಿದಂಥ ಕನಕನ ಕಿಂಡಿ, ಈಗ ನಾವು ಕನಕನ ಕಿಂಡಿಯನ್ನು ಈ ಅರ್ಥದಲ್ಲಿ ತಗೊಳ್ಳೋಣ. ಬೆಳಕಿನ ಕನಕನ ಕಿಂಡಿ ಇವತ್ತು ನಮ್ಮ ಎಲ್ಲ ಪ್ರಗತಿಪರರಿಗೆ, ಚಿಂತಕರಿಗೆ, ಚಳುವಳಿಗಾರರಿಗೆ ಒಂದು ಹೊಸ ಬೆಳಕಿನ ಕಿಂಡಿಯಾಗಿ, ಒಂದು ಆಧ್ಯಾತ್ಮಿಕ ವೈಚಾರಿಕತೆ, ಧಾರ್ಮಿಕ ವೈಚಾರಿಕತೆಯ ಕಡೆಗೆ ನಾವು ನಡಿಲಿಕ್ಕೆ ದಾರಿದೀಪವಾಗಬಲ್ಲಂಥ ಒಂದು ಬೆಳಕಿನ ಕಿಂಡಿಯಾಗಿ ನಮಗೆ ಮಾರ್ಪಾಟ ಆಗುವ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಈ ದೃಷ್ಟಿಯಿಂದ ಎಲ್ಲ ವೈದಿಕ ಸಂತರು, ಈ ಶ್ರದ್ಧಾ ಕೇಂದ್ರಗಳು ಜೊತೆಗೆ ಕೌಶಲ್ಯಾಧಾರಿತ ಸಮುದಾಯ, ಕಮ್ಮಾರ, ಚಮ್ಮಾರ, ನೇಕಾರ, ಎಲ್ಲ ಈ ಥರದ ಕೌಶಲ್ಯಾಧಾರಿತ ಸಮುದಾಯ, ಆ ಎಲ್ಲ ಸಮುದಾಯಗಳ ಜೊತೆಯಲ್ಲಿ ಇಂಥ ಒಂದು ಸಾಂಸ್ಕೃತಿಕ ಶ್ರೀಮಂತಿಕೆ ಇದೆ. ಅಲ್ಲಿ ಅನೇಕ ಇಂಥ ಕನಕದಾಸರು, ಅನೇಕ ಸಂತರುಗಳಿದ್ದಾರೆ. ಈ ಸಂತರುಗಳು, ಶ್ರದ್ಧಾ ಕೇಂದ್ರಗಳು ಈ ಕೌಶಲ್ಯಾಧಾರಿತ ಸಮುದಾಯಗಳನ್ನು ಪುನರ್ ಸಂಶೋಧಿಸಿ ಪುನರ್ ಸಂಘಟಿಸುವ ಮಹತ್ವದ ಜವಾಬ್ದಾರಿ ನಮ್ಮ ಮುಂದೆ. ನನಗೆ ನಿಜಕ್ಕೂ ಹೆಮ್ಮೆಯಿಂದ ಹೇಳ್ತೇನೆ, ನಮ್ಮ ಶಿವರಾಮ್ ಶೆಟ್ಟರ್ ಅಂತೇವರಿಗೆ ಇವರೆಲ್ಲರನ್ನು ಪುನರ್ ಸಂಶೋಧಿಸಿ ಪುನರ್ ಸಂಘಟಿಸುವ ಶಕ್ತಿ ಇದೆ. ನಾನು ಇವರು ಮಾಡಿರುವಂಥ ಎಲ್ಲ ಕೆಲಸಗಳನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕನಕ ಪೀಠದ ಮೂಲಕ ಒಂದು ಬಹುದೊಡ್ಡ ಸಂಸ್ಥೆ ಮಾಡಬೇಕಾದಂಥ ಕೆಲಸವನ್ನ ಒಂದು ಕನಕ ಪೀಠ ಮಾಡ್ತಾ ಇದೆ. ಇಂಥ ಸಂಶೋಧನೆ ಮತ್ತು ಪುನರ್ ಸಂಘಟನೆಯ ಕೆಲಸವನ್ನ ಈ ಶಿವರಾಮ್ ಶೆಟ್ಟರ್ ಅಂತ ವಿದ್ವಾಂಸರು, ಇಲ್ಲಿರುವಂಥ ಕರ್ನಾಟಕದಲ್ಲಿರುವಂಥ ನೂರಾರು ಸಾವಿರಾರು ವಿದ್ವಾಂಸರ ಜೊತೆಗೂಡಿ ಇದು ಮಾಡಲಿಕ್ಕೆ ಸಾಧ್ಯವಾದರೆ ನಿಜಕ್ಕೂ ದೇಗುಲಗಳ ಬಾಗಿಲನ್ನು ಕೆಲವರಿಗೆ ಮಾತ್ರ ತೆರೆದು ಕೆಲವರಿಗೆ ಮಾತ್ರ ಮುಚ್ಚುವ ವೈದಿಕ ಅಸಮಾನತೆಯ ಭಾರತೀಯ ಸಂಸ್ಕೃತಿಗೆ ಇತಿಶ್ರೀಯಾಗಿ ನಿಜವಾದಂಥ ಸೌಹಾರ್ದತ ಭಾರತ ಸಂಸ್ಕೃತಿಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಈ ಸಾಧ್ಯತೆಗೆ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಮತ್ತು ಸರ್ಕಾರ ಶಿವರಾಮ್ ಶೆಟ್ಟರ್ ಅಂತವರಿಗೆ ಬೆಂಬಲವಾಗಿ ನಿಂತರೆ ಮಂಗಳೂರು, ಕರಾವಳಿ ಕರ್ನಾಟಕ ಕನಕನ ಜಾಗ, ಈ ಜಾಗದ ಮೂಲಕವೇ ಇದು ನಿಜವಾದಂಥ ಒಂದು ನನಸಾಗುವಂಥ ಸಾಧ್ಯತೆ ನಮ್ಮ ಮುಂದೆ ತೆರೆಕೊಳ್ಳಿಕ್ಕೆ ಸಾಧ್ಯವಾಗಬಹುದು ಅಂತ ವಿನಂತಿಸ್ತಾ, ನನಗೆ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ವಿಶ್ವವಿದ್ಯಾನಿಲಯ ಮತ್ತು ನನ್ನ ಮಾತುಗಳನ್ನು ಕೇಳಿದಂಥ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.